ನಮಸ್ತೆ, ನಾನು ನಿಮ್ಮ ಚೈತನ್ಯ. ಇವತ್ತು ಮಕ್ಕಳನ್ನ ಕರ್ಕೊಂಡು ನಮ್ಮ ಮನೆ ಹತ್ರ ಇರೋ ಪಾರ್ಕ್ ಬಂದಿದ್ದೆ. ಯಾಕೆ ಅಂತ ಹೇಳ್ತೀನಿ ಬನ್ನಿ. ಮೊದಲಿಗೆ ಲಕಿತ್ ಸ್ಕೂಲ್ನಿಂದ ಸ್ಕೂಲ್ ಟ್ರಿಪ್ ಹೋಗಿದ್ದಾರೆ. ಒನ್ ಡೇ ಟ್ರಿಪ್ ಅಂತೂ ಸೂಪರ್ ಆಗಿತ್ತಲ್ವಾ. ವಿಡಿಯೋ ಆ್ಯಕ್ಚುಲಿ ಇವ್ರ ಸ್ಕೂಲಿಂದನೇ ಅದನ್ನು ಆರ್ಗನೈಸ್ ಮಾಡಿದ್ರು. ಅನ್ಫಾರ್ಚುನೇಟ್ಲಿ ಇಟ್ ವಾಸ್ ಫಾರ್ ಓನ್ಲಿ UKG ಆ್ಯಂಡ್ LKG. ಇವನ್ ನರ್ಸರಿ ಆಗಿರೋದ್ರಿಂದ ಇವನಿಗೆ ಎಲಿಜಿಬಿಲಿಟಿ ಇಲ್ಲ. ಸೊ ಅವನಿಗೆ ಬೇಜಾರಾಗಬಾರ್ದು ಅಂತ ನಾನು ಅವನ್ನ ಪಾರ್ಕ್ಗೆ ಕರ್ಕೊಂಬಂದಿದ್ದೆ. ಲೆಟ್ ಹಿಮ್ ಎಂಜಾಯ್ ಇಲ್ಲಿ ಆದರೂ ಅಂತಾನು. ಅವನಂತೂ ಸಿಕ್ಕಾಪಟ್ಟೆನೇ ಎಂಜಾಯ್ ಮಾಡ್ತಿದ್ದಾನೆ, ನೋಡ್ತಿದ್ದೀರಾ ಅಲ್ವಾ. ವೀಕೆಂಡ್ ಆಗಿರೋದ್ರಿಂದ ನಮ್ಮ ಯಜಮಾನ್ರು ಮನೆಯಲ್ಲೇ ಇದ್ರು. ಸೊ ಮನೆ ಹತ್ರ ಇರೋ ಪಾರ್ಕ್ಗೆ ಹೋಗಿ ಒಂದು 1 hour ಸ್ಪೆಂಡ್ ಮಾಡಿ ಬರೋಣ, ಮನೇಲೆ ಬೋರ್ ಆಗ್ತಿದೆ ಅಂತ ಹಾಗೆ ಕರ್ಕೊಂಡು ಹೋದೆ. ಮಕ್ಕಳಿಗಂತೂ ತುಂಬಾ ಖುಷಿ ಆಯಿತು ಔಟ್ಸೈಡ್ ಕರ್ಕೊಂಡು ಹೋಗಿದ್ಗೆ. ಯಾಕಂದರೆ ಅವ್ರಿಗೂ ಬೋರ್ ಆಗ್ತಾ ಇರುತ್ತಲ್ಲ, ಎಕ್ಸ್ಪೆಷಲಿ ನನ್ನ ಪುಟ್ಟ ಮಗುಗಂತೂ ತುಂಬಾ ಬೋರ್ ಆಗ್ತಾ ಇರುತ್ತೆ. ವಾಗು ಮನೆಯಲ್ಲಿ ಮಮ್ಮಿ ಫೇಸ್ನೇ ನೋಡ್ಕೊಂಡಿರ್ತಾಳಲ್ವ. ಎಲ್ಲಾದರೂ ಈಚೆ ಕರ್ಕೊಂಡೋದ್ರೆ ಅವಳಂತೂ ತುಂಬಾ ಖುಷಿ ಪಡ್ತಾಳೆ. ಹಾಗೆ ಅವಳಿಗೆ ನ್ಯೂ ಥಿಂಗ್ಸ್ ಎಲ್ಲ ನೋಡ್ತಿರ್ಬೇಕಾದ್ರೆ ಅವ್ರಿಗೂ ಒಂದು ಸ್ವಲ್ಪ ನಾಲೆಜ್ ಬರುತ್ತೆ ಮತ್ತು ಎಲ್ಲನೂ ಎಕ್ಸ್ಪೀರಿಯೆನ್ಸ್ ಕೂಡ ಮಾಡ್ತಾರೆ. ಅವ್ರು ಆಟ ಆಡ್ತಿರೋದನ್ನ ನೋಡಿಕೊಂಡು ನಾನು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಇದಾಗಿತ್ತು ಇವತ್ತಿನ ದಿನ. ದಂಡಿಸೋಕ್ಕೆ ಅವಕಾಶ ಇದ್ದರೂ ದಂಡಿಸದೇ ಇರೋದನ್ನ ಸಹನೆ ಅಂತಾರೆ. ಬಿಟ್ಟು ಹೋಗೋದಕ್ಕೆ ಹಲವಾರು ಕಾರಣಗಳಿದ್ದರೂ ಜೊತೆಗಿರೋದನ್ನ ಪ್ರೀತಿ ಅಂತಾರೆ. ತಪ್ಪು ಮಾಡೋಕ್ಕೆ 1000 ದಾರಿ ಇದ್ದರೂ ಒಳ್ಳೆಯ ಕೆಲಸ ಮಾಡೋದನ್ನು ವ್ಯಕ್ತಿತ್ವ ಅಂತಾರೆ. See you soon in my next vlog. Bye bye. Take care.